ನೋಡ ಅದೆಷ್ಟು ನೋಡ್ತೀಯ ನೋಡ, ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ಮಗನ್ನೇ, ನಾನ್ ದೊಡ್ಡ ಹೀರೋ ಆದ್ಮೇಲೆ ಪೇಪರ್ನವರು ಟಿವಿಯವರು ಮಾಡೋ ಇಂಟರ್ವ್ಯೂಲೆಲ್ಲ ನನ್ನ ಕಷ್ಟ ಸುಖನೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ಅವಾಗ ಅವ್ರಿಗೆಲ್ಲ ನನ್ನ ಮೇಲೆ ಸಿಂಪತಿ ಬಂದ್ಬಿಡುತ್ತೆ. ಮುತ್ತು ಬೇಜಾನ್ ಕಷ್ಟಪಟ್ಟು ಮೇಲ್ ಬಂದಿದ್ದಾನಂತ ನನ್ನ ಪಿಕ್ಚರ್ ಎಲ್ಲರೂ ನೋಡ್ಬಿಡ್ತಾರೆ. 25 ವಾರ ಗ್ಯಾರಂಟಿ. ಮುತ್ತು ನೀ ಸ್ಟಾರ್ ಕಣೋ, ಸೂಪರ್ ಸ್ಟಾರ್ ಕಣೋ. ಕಾಪಾಡೋ ದ್ಯಾವ್ರೇ, ಕಾಪಾಡೋ ಕಾಪಾಡೋ ಕಾಪಾಡೋ, ಪ್ರೀತಿಯನು ಬೀದಿಯಲಿ ಬಿಡಬೇಡವೋ. ಕಾಪಾಡೋ ದ್ಯಾವ್ರೇ ಕಾಪಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ. ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು, ಎರಡು ಹೃದಯಗಳ ಹುಚ್ಚು ಪ್ರೀತಿ. ನನ್ಗೆ ಅವನು, ಅವನಿಗೆಂದೆ ನಾನು, ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ. ನಿನ್ನ ತಲೆ ಮೇಲೆ ಭಕ್ತರು ಇಟ್ಟ ಹೂವ, ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ, ಎರಡು ಒಂದೇನೆ ಅಲ್ವಾ. ಕಾಪಾಡೋ ಕಾಪಾಡೋ, ಪ್ರೀತಿಯನು ಬೀದಿಯಲಿ ಬಿಡಬೇಡವೋ. ಕಾಪಾಡೋ ದ್ಯಾವ್ರೇ ಕಾಪಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ. ವೈಶು 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 ವೈಶು, ಇಲ್ಗೊಬ್ಳು ಹುಡುಗಿ ಬಂದಿದ್ಲಲ್ಲ, ಅವಳೆಲ್ಲಿ? ಏಯ್, ಯಾರು ಬಂದಿಲ್ಲ, ನನಗ್ಯಾರು ಗೊತ್ತೂ ಇಲ್ಲ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಹೇ, ನಿನಗೆಲ್ಲ ಗೊತ್ತು, ಹೇಳೋ. ಇವನ್ ಯಾರೋ ತಲೆಗೆ ಶೂಟ್ ಆಗ್ತಾವನೆ. ಏಯ್, ಏನೋ ನಿಂದು? ಈಗ ಹೇಳಿಲ್ಲ ಅಂದ್ರೆ? ಇಲ್ಲಾಂದ್ರೆ ಏನೋ? ಹೇ, ನಿನಗಿಲ್ಲಿ ಸರಿ ಹೋಗಲ್ಲ, ಬಾರೋ.
ಎಲ್ಲೋ ವೈಷ್ಣವಿ ಹೇಳೋ. ಇವತ್ತು ನಮಗೆ ಫುಲ್ಲು ಪಾರ್ಟಿ. ಹೇ ವಿಜಿ, ಹ್ಯಾಪಿ ಬರ್ಡೇ. ಯಾಕಪ್ಪ ಇವನ ಹತ್ರ ಕಿರಿಕ್ ಇಟ್ಕೊಂಡವನೆ. ಇವನ್ ಸುಮ್ಮನೆ ಇರಲ್ಲ. ವಿಜಿ, ಇವನ್ ಯಾರಂತ ಗೊತ್ತಾ? ಯಾಕಿಲ್ಲ ಇದ್ದಾನೆ? ಯಾರೋ ಗೊತ್ತಿಲ್ಲ. ಇವನು ನಮ್ಮ ಏರಿಯಾ MLA ಕ್ಯಾಂಡಿಡೇಟ್ ತಮ್ಮ. ಅಣ್ಣ ಈ ಸಲ ನಮಗೆ ಓಟ್ ಹಾಕಿ ಅಣ್ಣ. ಇವನ್ ಯಾರಾದ್ರೆ ನನಗೇನೋ. ನನ್ನ ವೈಷ್ಣವಿ ತಂಟೆಗೆ ಬಂದಿದ್ದಾರೆ. ಅವಳು ಸಿಗೋವರೆಗೂ ಇವನಿಗೆ ಬಿಡೋ ಮಾತೇ ಇಲ್ಲ. ಏಯ್ ಯಾಕೋ ನೀನು ಇಲ್ಲಿ? ಅಣ್ಣ ಕ್ಯಾನ್ವಾಸ್ ಬಂದಿದ್ದೆ. ಇವರು ನನ್ನ ಫ್ರೆಂಡ್ಸು ಮಾತಾಡ್ಸ್ಕೊಳ್ಳೋ ಅಂತ ಬಂದಿದ್ದೆ. ಒಬ್ಬನೇ ಇದೆಯಾ? ಅವರಿಬ್ರು ಎಲ್ಲಿ? ಅಣ್ಣ ಇಲ್ಲೆಲ್ಲ ಹೊರಗಿದ್ದಾರೆ, ಬರ್ತಾರೆ. ಹೌದಾ, ಸರಿ ಸರಿ. ನೋಡ್ರಪ್ಪ, ನೀ ಈ ಸಲ ನಮಗೆ ಸಪೋರ್ಟ್ ಮಾಡಬೇಕು. ಏಯ್ ನೀನು ಬೇಗ ಮನೆಗೆ ಸೇರು. ಹೇಳೋ, ವೈಷ್ಣವಿ ಎಲ್ಲಿದ್ದಾಳೆ ಹೇಳೋ. ಹಲೋ ಹಲೋ ಅಶೋಕ್, ನನ್ನ ತಮ್ಮ ಇಲ್ಲಿ ಬಸ್ತಿಯಲ್ಲಿದ್ದಾನೆ. ಅವ್ನು ಯಾಕೋ ಸ್ವಲ್ಪ ತೊಂದರೆ ಇದೆ ಅಂತ ಅನಿಸುತ್ತೆ, ಸ್ವಲ್ಪ ವಿಚಾರಿಸು. ಸರಿ ಸರ್, ಆಯಿತು, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರ್, ಸ್ವಲ್ಪ ಸೀರಿಯಸ್ ಮ್ಯಾಟರ್, ಪರ್ಸ್ನಲ್ಲಾಗಿ ಮೀಟ್ ಆಗ್ತೀರಾ? ಸರಿ ಆಯಿತು. ಹೇಳ್ ಸೋತಿ. ಅಕ್ಕ, ತನು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ತನು ಬಗ್ಗೆ ಏನೂ ಗೊತ್ತಾಗಿಲ್ಲ ಅಕ್ಕ, ಆದರೆ ಕಿರಣ್ ಇರೋ ಲೊಕೇಶನ್ ಗೊತ್ತಾಗಿದೆ. ಸರಿ ಅಮ್ಮ, ಆಯ್ತು, ಲೊಕೇಶನ್ ಸೆಂಡ್ ಮಾಡು. ಸರಿ ಅಕ್ಕ, ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿನಮ್ಮ. ಹಲೋ, ಹೇಳಕ್ಕ. ರೆಡ್ಡಿ, ಕಿರಣಿನ ಲೊಕೇಶನ್ ಗೊತ್ತಾಗಿದೆ, ಮನೆ ಹತ್ರ ಬೇಗ ಬಾ, ಹೋಗೋಣ. ಸರಿ ಅಕ್ಕ, ಬರ್ತಾ ಇದ್ದೀನಿ.
ಕಿರಣ್ ಅಂದ್ರೆ ನೀನೇನಾ? ನನ್ ತನು ಎಲ್ಲಿ? ಅವಳೇನ್ ಮಾಡ್ದೆ ನಿಜ ಹೇಳು. ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ತನು 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನನ್ನ ಜಾಬ್ ಪರ್ಮನೆಂಟ್ ಆದಮೇಲೆ ನಮ್ಮ ಪ್ರೀತಿ ವಿಚಾರ ಹೇಳೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ತನು ಲೈಫಲ್ಲಿ ಏನಾಗಬಾರ್ದು ಅದೆಲ್ಲ ನಡೆದೋಯ್ತು. ನನ್ ತನುಗ್ ಏನಾಗಿದೆ? ನಡಿಬಾರ್ದಿತ್ತು ಅಂದ್ರೆ ಅಂತದೇನ್ ನಡೆದಿದೆ? ಇನ್ನು ತನು ನಮಗೆ ನೆನಪು ಮಾತ್ರ. ಅಯ್ಯೋ ತನು, ಅಕ್ಕ ಸಮಾಧಾನ ಮಾಡ್ಕೊಳಕ್ಕ. ಇದಕ್ಕೆಲ್ಲ ಯಾರ್ ಕಾರಣ? ನಿಮ್ಮ ಏರಿಯಾ MLA ಕ್ಯಾಂಡಿಡೇಟ್ ತಮ್ಮಂದಿರು. ಅವರ ದಾಹಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಬಲಿಯಾಗಿದ್ದಾರೆ. ಅವರು ಮಾಡಿರೋ ತಪ್ಪಿಗೆ ಇದುವರೆಗೂ ಯಾವುದೇ ಸಾಕ್ಷಿ ಇಲ್ಲ. ನನ್ನ ಈ ಸ್ಥಿತಿಗೂ ಅವರೇ ಕಾರಣ. ನನ್ ತನುನ ನನ್ನಿಂದ ದೂರ ಮಾಡಿರೋನ ನಾನಂತ ಸುಮ್ಮನೆ ಬಿಡೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಧರ್ಮಕ್ಕೂ ಅಧರ್ಮಕ್ಕೂ ನಡೀತಿರೋ ಹೋರಾಟದಲ್ಲಿ ಅಧಿಕಾರ ಅಧರ್ಮದ ಕಡೆ ನಿಂತಿದೆ. ಹಂಗಾದ್ರೆ ನಾವು ಅಧರ್ಮಕ್ಕೆ ತಲೆ ಬಾಗ್ಬೇಕಾ? ಅಧರ್ಮ ಗೆಲ್ಲಬೇಕಂದ್ರೆ ಊರೆಲ್ಲ ಸುತ್ತಬೇಕು. ದೈವ ಧರ್ಮದ ರೂಪದಲ್ಲಿ ಬರೋವರೆಗೂ ನಾವು ಕಾಯಲೇಬೇಕು. ನಾನು ನನ್ನ ತನುಗೋಸ್ಕರ ಆ ಅಧಿಕಾರನೇ ನಾನು ಪ್ರಶ್ನೆ ಮಾಡ್ತೀನಿ. ಏ ಬಾರೋ. ಹೇಳಿ ಅಶೋಕ್. ಸರ್, ನಿಮ್ಮ ತಮ್ಮಂದ್ರೆ ಇನ್ನೂ ಮನೆಗೆ ಬಂದಿಲ್ಲಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಬರೋದು ಇಲ್ಲ, ಈ ಎಲೆಕ್ಷನಲ್ಲಿ ನೀವು ಗೆಲ್ಲೋದೂ ಇಲ್ಲ. ಏನು ಹೇಳ್ತಿದ್ಯಾ ಅಶೋಕ್? ನಿಜ ಸರ್, ನಿಮ್ಮ ತಮ್ಮಂದಿರು ಇದೇ ಏರಿಯಾ ಹುಡುಗಿನ ಎತ್ತಾಕೊಂಡು ಹೋಗಿದ್ದಾರೆ. ಆ ಹುಡುಗಿ ಬಾಯ್ ಫ್ರೆಂಡ್ ನಿಮ್ಮ ತಮ್ಮನ್ನ ಎತ್ತಾಕೊಂಡು ಹೋಗಿದ್ದಾನೆ. ನನಗೆ ಮುಂಚೆನೇ ಗೊತ್ತಿತ್ತು. ಆ ಸುವರ್ಗಳು ಹಂಗೆ ಮಾಡಿದ್ದಾರೆ. ನನಗೀಗ ಈ ಎಲೆಕ್ಷನಲ್ಲಿ ನಾನು ಗೆಲ್ಲೋದೇ ಮುಖ್ಯ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗೂ ನನ್ನ ತಮ್ಮಂದಿರಿಗೂ ಏನೂ ಆಗಬಾರ್ದು. ನೀನು ಯಾರಿಗೆ ಫೋನ್ ಮಾಡ್ತೀಯೋ ಮಾಡು. ಓಕೆ. ವೈಷ್ಣವಿ ಎಲ್ಲಿದ್ದಲ್ಲಂತ ಹೇಳಿಲ್ಲ ಅಂತಂದ್ರೆ ಇವತ್ತು ನಿನ್ನನ್ನು ಬಿಡೋದೇ ಇಲ್ಲ. ಹಲೋ. ಹಲೋ, ವಿಜಿನಾ? ಹೌದು, ನಾನು ನಿಮ್ಮ ಏರಿಯಾ ಇನ್ಸ್ಪೆಕ್ಟರ್ ಅಶೋಕ್. ಹೇಳಿ. ನಮ್ಮ ಮಂಜಣ್ಣ ತಮ್ಮ ನಿನ್ನ ಹತ್ರ ಇದಾನಂತ ಗೊತ್ತು. ಅವನ್ನ ನಾನು ಹೇಳೋ ಜಾಗಕ್ಕೆ ಕರ್ಕೊಂಡು ಬಾ. ಈಗೊಂದು ಲೊಕೇಶನ್ ಸೆಂಡ್ ಮಾಡ್ತೀನಿ, ಬಂದರೆ ನಿಂಗೆ ಒಳ್ಳೆಯದು. ಸರಿ, ಆಯಿತು.
ಬಾರೋ. ಆಯಿತು, ನಾನು ಹೋಗಿ ತಮ್ಮಂದನ್ನ ಕರ್ಕೊಂಡು ಬರ್ತೀನಿ. ಅಶೋಕ್, ಅವರು ನನ್ನ ತಮ್ಮಂದಿರಲ್ಲ, ನನ್ನ ಮಕ್ಕಳಿದ್ದಂಗೆ. ಈ ಎಲೆಕ್ಷನ್ ಆಗೋವರೆಗೂ ಅವ್ರ ಜವಾಬ್ದಾರಿ ನಿಂದೆ. ನನ್ನ ಮಕ್ಕಳಿಂದ ಎಣ್ಣೆ ಕುಡಿಯೋ ಮನ್ಸೇ ಹೋಯ್ತು. ಸರ್, ಆ ಹುಡುಗಿರು ಮರ್ಡರ್ ಆಗಿರೋ ಟೈಮ್ಗೆ ಆ 3 ಫೋನ್ ನಂಬರ್ಗಳು ಆ ಏರಿಯಾದಲ್ಲಿ ಆ್ಯಕ್ಟಿವೇಟ್ ಆಗಿದೆ ಅಂತ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವರು ಮಾಹಿತಿ ನೀಡಿದ್ದಾರೆ. ಸರಿ, ಆಯಿತು, ನಾನು ನೋಡ್ಕೊತೀನಿ, ನೀನು ಹೋಗು. ಓಕೆ ಸರ್. ಏನ್ ನೀವಿಲ್ಲಿ? ಸರ್, ನನ್ನ ತಂಗಿಗೆ ನ್ಯಾಯ ಸಿಗುತ್ತಾ? ನಾನು ಅದೇ ಕೆಲಸದಲ್ಲೇ ಇದ್ದೀನಿ. ಸರ್, ನೀವು MLA ಕ್ಯಾಂಡಿಡೇಟ್ ಬಿನಾಮಿ ಅಂತ ಗೊತ್ತು ಸರ್ ನನಗೆ. ಏನ್ ಮಾತಾಡ್ತಾ ಇದ್ದೀರಾ? ಮಾತಿನ ಮೇಲೆ ನಿಗಾ ಇರ್ಲಿ. ಸರ್, ನಿಮ್ಮಂತ ಅಧಿಕಾರಿಗಳ ಸಪೋರ್ಟ್ ನೋಡ್ಕೊಂಡೆ ಅಂತ ನಾಯಿಗಳು ಎಷ್ಟೋ ಜನ ಹೆಣ್ಮಕ್ಳನ್ನ ಬಲಿ ತಗೊಂತ ಇದಾರೆ ಸರ್. ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಸರ್, ನಾನೆಲ್ಲ ತಿಳ್ಕೊಂಡೆ ಸರ್, ನಿಮ್ ಮುಂದೆ ಬಂದು ನಿಂತಿರೋದು. ನೀವು ಜಾಸ್ತಿ ಮಾತಾಡ್ತಾ ಇದ್ರಾ? ನೀವು ಒಂದ್ ಹೆಣ್ಣು ಅಂತ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೀನಿ. ಸರ್, ನೀವು ಅದೇ ಹೆಣ್ಣಿಗೆ ಏನ್ ನ್ಯಾಯ ಕೊಡ್ಸಿದೀರಾ? ಸರ್, ನಮ್ಮಂತ ಬಡವರಿಗೆ ಅನ್ಯಾಯ ಆದ್ರೆ ವರ್ಷಾನ್ಗಟ್ಲೆ ಓಡಾಡಿದ್ರು ನ್ಯಾಯ ಸಿಗಲ್ಲ ಸರ್. ಸರ್, ಅದೇ ಇರೋಂಥವ್ನಾದ್ರೆ ತಪ್ಪು ಮಾಡೋದಕ್ಕಿಂತ ಮುಂಚೆ ಕಾನೂನು ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಸರ್. ಸರ್, ನಿಮ್ಗೂ ಒಬ್ಳು ಮಗಳಿದ್ದಾಳೆ, ನಿಮ್ ಮಗಳಿಗೂ ಇದೇ ತರ ಅನ್ಯಾಯ ಆದ್ರೆ ನೀವು ಇದೇ ತರ ನ್ಯಾಯ ಮಾಡ್ತೀರಾ ಸರ್? ನಿಮ್ಗೆ ಖಂಡಿತ ನ್ಯಾಯ ಸಿಗುತ್ತೆ. ಈಗ ನೀವು ಅಧರ್ಮ ಕಡೆ ನಿಂತಿದ್ರು ಧರ್ಮ ಅನ್ನೋದು ಯಾವ್ದೋ ಒಂದ್ ಹೆಣ್ಣಿನ ರೂಪದಲ್ಲಿ ಬಂದು ನಮ್ಮಂತ ಹೆಣ್ಮಕ್ಳ ಕಣ್ಣೀರು ಒರೆಸುತ್ತೆ. ಸರ್, ನಿಮ್ಗೂ ಒಬ್ಳು ಮಗಳಿದ್ದಾಳೆ, ನಿಮ್ ಮಗಳಿಗೂ ಇದೇ ತರ ಅನ್ಯಾಯ ಆದ್ರೆ ನೀವು ಇದೇ ತರ ನ್ಯಾಯ ಮಾಡ್ತೀರಾ ಸರ್? ಏನು ಅಶೋಕ್, ನೀನು ಇಲ್ಲಿವರೆಗೂ ಬಂದಿದೆ ಅಂದರೆ ಅಣ್ಣಂಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಅರ್ಥ. ತಗೋ, ನಿಮ್ಮ ಅಣ್ಣನ ಜೊತೆ ಮಾತಾಡು. ಹಲೋ ಅಣ್ಣ. ಏನು ನೀವು ಮಾಡ್ತಿರೋ ಕೆಲಸ? ಒಂದು ದಿನ ತಡೆಯೋಕ್ಕಾಗಲ್ಲ ನಿಮಗೆ. ಅಣ್ಣ ಅದು ಏಯ್, ಮುಚ್ಚ ಸಾಕು ಬೋಷಡಿಕೆ. ನನ್ನನ್ನು ಹಾಳು ಮಾಡೋಕ್ಕೆ ನೀವಿದ್ದೀರಾ. ಅಣ್ಣ ಅದಾಗಲ್ಲಣ್ಣ. ಹಾಗೆ ಅಶೋಕ್ ಎಲ್ಲ ನೋಡ್ಕೊತಾನೆ, ಅವನು ಹೇಳ್ದಂಗೆ ಕೇಳು. ಈಗ ಮೊದಲು ಆ ಹುಡುಗಿ ಎಲ್ಲಿದ್ದಾರೋ ಅವ್ರಿಗೆ ತೋರಿಸು. ಸರಿ ಅಣ್ಣ. ಅಣ್ಣ ಎಲ್ಲ ಹೇಳಿದಾರೆ ಅನ್ಸುತ್ತೆ.
ಸರಿ ಬನ್ನಿ. ಫಸ್ಟ್ ಟೈಮ್ ಕಣೋ ಇಂಥ ಫಿಗರ್ ಕಣ್ಮುಂದೆ ಇದ್ರೂ ಮುಟ್ದಂಗೆ ಸುಮ್ಮನೆ ಇರೋದು. ಏನು ಅಣ್ಣ ಬೆಳಗ್ಗೆಯಿಂದ ಬರೋದ್ರಲ್ಲೇ ಇದ್ದಾನೆ, ಇನ್ನೂ ಬಂದೇ ಇಲ್ಲ. ಅವಳ ಅದೃಷ್ಟ ಚೆನ್ನಾಗಿದೆ ಕಣೋ. ಏಯ್ ಕಣ್ಬಿಡೆ, ಕಣ್ಬಿಟ್ಟು ನನ್ನ ನೋಡೆ. ಏಯ್ ಏಯ್ ಏನು ಬ್ಯೂಟಿನೇ ನಿಂದು. ಅಬ್ಬಾ ಏನು ಪರಿಮಳನೇ ನಿಂದು. ನಿನ್ನ ಈಗಲೇ ಅನುಭವಿಸ್ಬೇಕಂತ ಅನಿಸ್ತಿದೆ. ಹೌದು, ನಿನ್ನಿಷ್ಟ ಏನು? ನಾವು 3 ಜನ ಇದ್ದೀವಿ. ಯಾರು ಮೊದಲು ಮಾಡಬೇಕು? ಓ ಸಾರಿ, ನಮ್ಮ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲಲ್ವಾ? ಇದು ನಮ್ಮ ಅಣ್ಣ ಮಾಡಿರೋದು. ಇದು ಅಲ್ಲಿ ಕುಡಿತಾವನಲ್ಲ, ಅವನು ಮಾಡಿರೋದು ಇದು. ನೀರು ಬೇಕು. ಏನು ನೀರು ಬೇಕಾ? ಕಮೇಶ, ಇವಳು ನೀರು ಬೇಕಂತೆ.
ಡ್ಯಾಮೇಜ್ನು ಇದು ನಾನು ಮಾಡಿರೋದು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ, ನಾನು ಲೆಕ್ಕಕ್ಕೆ ಇಲ್ಲ. ಪ್ರಿಯಾ, ಏನು ಪ್ರಿಯಾಣ? ಈ ಹುಡುಗಿ ನಿನ್ಗೆ ಹೆಂಗ್ ಗೊತ್ತು? ಹಾಂ, ಹೆಂಗ್ ಗೊತ್ತು? ಇವಳು ನನ್ನ ದತ್ತು ತಂಗಿ. ಸರ್, ನಾನು ಒಳಗೆ ಬರ್ಬೋದಾ? ಬಾಮ್ಮ ಒಳಗೆ. ಹೇಳಿ ಅಮ್ಮ. ಸರ್, ನಾನೊಂದು ಹುಡುಗಿನ ದತ್ತಕ್ಕೆ ತಗೋಬೇಕಂತ ಇದ್ದೀನಿ. ಅವಳದೆಲ್ಲ ಖರ್ಚು ನಂದೇ ಇರಲಿ. ಈಗಿನ ಕಾಲದ ಈದ್ಸೆಲ್ಲ ನಿಮ್ಮ ಥರ ಯೋಚನೆ ಮಾಡಿದ್ರೆ ನನಗೆ ಅಷ್ಟೇ ಸಾಕಮ್ಮ. ತಂಗಿ ಮಾತ್ರ ಇಲ್ಲ ಸರ್, ಇನ್ಮೇಲೆ ನನ್ಗೆ ಅವಳೇ ತಂಗಿ. ಆದ್ರೆ ಒಂದು, ಅವಳಿಗೆ 21 ವರ್ಷ ತುಂಬಾವರೆಗೂ ಅವಳನ್ನ ನಾನೇ ಸಾಕ್ತಾ ಇದ್ದೀನಿ ಅಂತ ಯಾರಿಗೂ ಹೇಳ್ಬೇಡಿ ಸರ್. ಸರ್, ಅಂತ ಚಿಕ್ಕ ಹುಡುಗಿ ಯಾರಾದ್ರೂ ಇದ್ದಾರಾ ಈ ಆಶ್ರಮದಲ್ಲಿ? ಆ ಹುಡುಗಿ ಹೆಸರು ಪ್ರಿಯಾ ಅಂತ. ಹೇಗಿದ್ದಾರೆ? ಹೇ, ನಿನ್ ಸಾವು ನನ್ನ ಕೈಯಲ್ಲೇ. ಅಶೋಕ್, ಒಂದು ದಮ್ ಕೊಡು.
ವಿಜಯ್, ಈ ನಾಯಿಗಳು ಏನಂತ ನನಗೆ ಈಗ ಅರ್ಥ ಆಗಿದೆ. ನನಗೂ ಒಬ್ಬಳು ಮಗಳಿದ್ದಾಳೆ. ಹೆಣ್ಣಿನ ಬೆಲೆ ಗೊತ್ತಿಲ್ದಿರೋರು ಈ ಭೂಮಿ ಮೇಲೇನೆ ಇರಬಾರ್ದು. ನೀನೇನು ಮಾಡ್ತೀಯೋ ಮಾಡು, ನಿನಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಇವ್ರಿಗೆಲ್ಲ ಕಾನೂನಲ್ಲೇ ಶಿಕ್ಷೆ ಆಗಬೇಕಂದ್ರೆ ತುಂಬಾನೇ ರಾಗಿ ಬೀಸಬೇಕು. ನನಗೆ ಅಷ್ಟೊಂದು ಟೈಮ್ ಇಲ್ಲ. ಏಯ್, ನೀನೇನ್ ಮಾಡಿದ್ಯ ಅಂತ ಗೊತ್ತಾ? ನೀನೇನೇ ಅಂದ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲಿ ನಾವು ಮಾಡದಿರೋ ತಪ್ಪು ಬೇರೆ ಯಾರು ಮಾಡೇ ಇಲ್ವಾ? ಇವತ್ತು ನಿನ್ ಸಾವು ನನ್ನ ಕೈಯಿಂದನೇ.
ಏನ್ ಭಯಪಡಿಸ್ತಿದ್ಯಾ? ಧರ್ಮಕ್ಕೆ ಅಧರ್ಮದಿಂದ ಅನ್ಯಾಯವಾದಾಗ ಶಕ್ತಿ ಸಾಮರ್ಥ್ಯವಿದ್ದರೂ ಮೇಧಾವಿಯಾಗಿದ್ದರೂ ಯುದ್ಧ ಮಾಡದೆ ಹೋರಾಡದೆ ಕನಿಷ್ಠ ಮಾತನಾಡದೆ ನೋಡಿದರು ನೋಡದೇ ಇರುವಂತವರಿಗೆ ಕರ್ಮ ಬಿಡುವುದಿಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಬೇಡ. ಸಂಭವಾಮಿ ಯುಗೆ ಯುಗೆ, ಕರ್ಮ ಯಾರನ್ನು ಬಿಡುವುದಿಲ್ಲ. ಈಗ ಇವ್ರನ್ನೆಲ್ಲ ಏನ್ ಮಾಡೋದು? ಹೇಳಿ ಶಂಕರಣ್ಣ. ಕಂಗ್ರಾಟ್ಸ್ ಮಂಜು, ನಿನ್ನ ಗೆಲುವು ನನಗೆ ಮುಂಚೆನೆ ಗೊತ್ತಿತ್ತು. ಎಲ್ಲ ನಿಮ್ಮ ಆಶೀರ್ವಾದ ಶಂಕರಣ್ಣ. ಮಂಜು, ನೀನು ಗೆದ್ದಿರೋ ಖುಷಿಗೆ ನಾಳೆ ನಮ್ಮ ಮನೆಯಲ್ಲಿ ಒಳ್ಳೆ ಬಾಡೂಟ ಅರೇಂಜ್ ಮಾಡಿದ್ದೀನಿ. ಮಿಸ್ ಮಾಡ್ದಂಗೆ ಬರಬೇಕು. ಖಂಡಿತ ಬರ್ತೀವಿ ಶಂಕರಣ್ಣ. ನಿಮ್ಮ ತಮ್ಮಂದ್ರ ಮಾತ್ರ ಮಿಸ್ ಮಾಡ್ದಂಗೆ ಕರ್ಕೊಂಡು ಬಾ. ಮಿಸ್ ಮಾಡ್ದಂಗೆ ನನ್ನ ತಮ್ಮಂದಿರನ್ನ ಕರ್ಕೊಬರ್ತೀನಿ ಶಂಕರಣ್ಣ. ಹಲೋ ಸರ್. ಅಶೋಕ್, ನನ್ನ ತಮ್ಮಂದಿರಲ್ಲಿ ನಿಮ್ಗೊಂದು ಲೊಕೇಶನ್ ಕಳ್ಸಿನಿ, ಅಲ್ಲಿಗೆ ನೀವೊಬ್ಬರೇ ಬನ್ನಿ. ಸರಿ ಆಯ್ತು, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಏನು ಇಲ್ಲಿ ಕರ್ಕೊ ಬಂದಿದೀಯಾ? ಇಲ್ಲಿ ಯಾರು ಇಲ್ಲ. ನನ್ನ ತಮ್ಮಂದಿರಲ್ಲಿ
ಏನೋ ತೋರಿಸ್ತಿದೀಯಾ? ನಾನು ಗೆಲ್ಲಲ್ಲ ಅಂತಂದ್ಬಿಟ್ಟು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯ? ನೀನಲ್ಲ, ನಿನ್ನ ಮೇಲ್ಗಡೆ ಇರೋ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ರು. ನಾನು ಅವನ ಜೀವಂತವಾಗಿ ಬಿಡಲ್ಲ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆ ನಾ ಕಣ್ಣಲಿ. ನೀನೆ ನಾನೇನಾ, ನಾನೇ ನೀನೇನಾ, ಹೀಗಾದೇನಾ? ನಾವಿಷ್ಟೇ ಹ್ಯಾಪಿಯಾಗಿದ್ದೀವಲ್ಲ, ಆದರೆ ಅವತ್ತು ನಡೆದಿರೋ ಇನ್ಸಿಡೆಂಟ್ ಮಾತ್ರ ನನ್ನ ಮನಸ್ಸಲ್ಲಿ ಕೊರೀತಾ ಇದೆ. ಏನೂ ಆಗಲ್ಲ ಬಿಡು. ಇವಾಗ ನೋಡಿದ್ರೆ ಅವರಣ್ಣ MLA ಆಗಿದ್ದಾನೆ. ಅದು ಏನು ಮಾಡ್ತಾನೋ ಏನೋ. ಅಧಿಕಾರ ಇದೆ ಅಂತಾನೋ, ಜನಬಲ ಇದೆ ಅಂತಾನೋ ನಿನ್ನ ತಂಟೆಗೆ ಬಂದರೆ